ನನಗೆ ಇವತ್ತು ಅವಕಾಶ ಸಿಕ್ಕಿದೆ. ಎರಡು ಸಾವಿರ ಇಸ್ವಿಯಲ್ಲಿ ನಾವು ಬಸವ ಕಾಂಪಿಟೇಷನ್ ಇನಾಗ್ರೇಷನ್ ಮಾಡೋ ಸಲಕ ಚಿತ್ರದುರ್ಗ ಸ್ವಾಮಿ ಕರೆಸಿದೆವು. ಭಾಳ ಮಂದಿ ಗೊತ್ತದೋ ಗೊತ್ತಿಲ್ಲ. ಚಿತ್ರದುರ್ಗ ಸ್ವಾಮಿ ಕರೆಸಿದೆವು. ಅವರಿಂದೇ ಬಸವ ಕಾಂಪ್ಲೆಕ್ಸ್ ಇನಾಗ್ರೇಷನ್ ಮಾಡಿದ್ವಿ. ಆದ್ರೆ ಅವ್ರು ಬಂದರೆ ಅವ್ರಿಗೆ ಒಂದು ವಿಷಯ ನಾವು ಹೇಳಿದೆವು. ಒಂದು ಪುಸ್ತಕ ಬರೀರಿಯಪ್ಪ, ಸಾಧಾರಣ ಮನುಷ್ಯಗೆ ಏನದಾರ ಪುಸ್ತಕ ಓದರ ಅವ್ರಿಗೇನದಾರ ಬಸವ ತತ್ವ ವಿಷಯದಾಗ ಶರಣ ವಿಷಯದಾಗ ತಿಳಿಬೇಕು ಅಂತ ಅವ್ರಿಗೊಂದು ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರು ಒಂದು ಪುಸ್ತಕ ಬರೆದಿರು. ಮನುಷ್ಯನೇ ಮಹಾದೇವ ಅಂತ ಪುಸ್ತಕ. ಈಗ ನಮ್ಮಲ್ಲಿ ಸಿಗ್ಲಕ್ಕಿಲ್ಲ ಕಡೆಗೆ ಆ ಪುಸ್ತಕದ್ದು ಬರ್ದಾರ. ಭಾಳ ಚಂದ ಪುಸ್ತಕ ಬರ್ದಾರ ಅಂಥೇಳಿ. ಆದ್ರೆ ಅವ್ರು ಥೋಡೆ ವಚನಗಳು ಭೀ ಬರ್ದಾರ. ಅವರು ವಚನ ಕಾವ್ಯಗಳು ಭೀ ಬರ್ದಾರ. ಆದರೆ ಇದು ಒಂದೇ ವಚನ ತಗೊಳ್ತೀನಿ, ನನಗೆ ಯಾಕಂದ್ರೆ ಸಮಯ ಇಲ್ಲ. ಒಂದು ವಚನ ತಗೊಂಡು ಭಾವಾರ್ಥ ಹೇಳೋ ಪ್ರಯತ್ನ ಮಾಡಿ. ನಿಮಗೆಲ್ಲ ಗೊತ್ತಲ್ಲ, ಸೃಷ್ಟಿ ಹುಟ್ಟಿ 1400 ಕೋಟಿ ವರ್ಷ ಇದೆ. ಈ ಸೃಷ್ಟಿ ಹುಟ್ಟಿ ಸೈನ್ಸ್ದವ್ರು ಹೇಳ್ತಾರೆ, ಭೌಗೋಳಿಕರು ಹೇಳ್ತಾರೆ, ನಾವು ನೀವು ಹೇಳೋದಲ್ಲ. ಅವರು ಹೇಳಿದ ಮಾತು ಮೇಲೆ 1400 ಕೋಟಿ ವರ್ಷ ಆಗಿದೆ ಸೃಷ್ಟಿ ಹುಟ್ಟಿ. ಅದಾದ್ಮ್ಯಾಗ ಅದು ಹ್ಯಾಂಗೆ ಹುಟ್ಟ್ಯ ಅಂದ್ರೆ ಸೂರ್ಯನಿಂದ ಎಲ್ಲ ಗ್ರಹಗಳು ಒಬ್ಬರಿಗೆ ಒಂದು ಧಕ್ಕೆ ಹೊಡೆಯೋದ್ರಿಂದ ತುಕಡಿಗಳು ಆಗಿ ಉಳಿದ್ರೆ ಗ್ರಹಗಳಿಗೆ ಏಳವ. ಹಾಗೆಯೇ ಒಂದು ಭೂಮಿ ಒಂದು ಗ್ರಹ ಏನದ ಅದ್ರಾಗೆ ಅದೊಂದು ತುಕಡಿಯಾಗಿ ಉತ್ಪನ್ನ ಆಗಿದೆ. ಅದು ಈಗ ಭೂಮಿದು ಹುಟ್ಟಿ ಮತ್ತು 450 ಕರೋಡ್ ವರ್ಷ ಆಯಿತು. ನಿಮ್ಗೆ ಹೇಳ್ತೇವೆ, ಭೂಮಿ ಹುಟ್ಟಿ 450 ಕರೋಡ್ ಆಯಿತು. ಈ 450 ಕರೋಡ್ ಆದ್ಮ್ಯಾಕ ಅದು ಬೆಂಕಿನಿಂದ ತುಂಬಿದಿತ್ತು. ಭೂಮಿ ಅಗ್ನಿಯಿಂದ ಅದಕ್ಕೇನದರ ಪರಿಪೂರ್ಣದಿಂದ ಒಂದು ಭೂಮಿ ಆಗಬೇಕಾದ್ರೆ, ಅದಕ್ಕೆ ಸ್ವರೂಪ ಬರಬೇಕಾದ್ರೆ, ಈ ಪಂಚತತ್ವಗಳು ಹುಟ್ಟಬೇಕಾದ್ರೆ, ಗಾಳಿ ನೀರು ಇವೆಲ್ಲ ಏನದಲ್ಲ ಹುಟ್ಟಬೇಕಾದ್ರೆ ಕಮ್ಸೆ ಕಮ್ ಅದಕ್ಕೆ ಒಂದು ನಾನು ಕೂತೀನಿ 3.5 ಒಂದು ಪೂರ 450 ಕರೋಡು 450 ಕೋಟಿ ಏನಾಗ್ಯದ. ಅದ್ರಾಗ ಏನಂದ್ರೆ ಮುನ್ಮುನ್ ಅಂದ್ರೆ ಭಾಳ ಅಂದ್ರೆ ಒಂದು 5 ಲಕ್ಷ ವರ್ಷದ ಕೆಳಗೆ ಏನದಲ್ಲ ಅದು ಒಂದು ರೂಪ ತೊಗೊಂಡದ, ಭೂಮಿ ರೂಪ. ಆದ್ರೆ ಅಲ್ಲಿಂದು ಇರ್ತಾ ಏನೈತೆ ಅಂದ್ರೆ ಪ್ರಕೃತಿ ಸ್ವಭಾವ ಚೇಂಜ್ ಆಯ್ತಾ ಹೋಗಿ ಮನುಷ್ಯ ಏನದಲ್ಲ ಪ್ರಾಣಿ ಹುಡ್ದು, ಹಾಗೆ ಗಿಡಗಳು ಹುಡ್ದು, ಇದೇ ರೀತಿಯಿಂದ ಒಂದು ಮನುಷ್ಯಗೆ ಒಂದು ಸ್ವರೂಪ ಬಂದದ. ಮನುಷ್ಯನ ಸ್ವರೂಪ ಮತ್ತು ಆಲೋಚನೆ ಬರ್ಲಕ್ಕ 4-5 ಲಕ್ಷ, ಭಾಳ ಅದೊಂದು 4 ಲಕ್ಷ 5 ಲಕ್ಷ ವರ್ಷ ಆಗಿರ್ಬೋದು. ಸೈನ್ಸ್ದವ್ರು ಹೇಳ್ತಾರೆ ಮನುಷ್ಯನ ಸ್ವರೂಪ ಬರ್ಲಕ್ಕ 4-5 ಲಕ್ಷ ಆಯಿತು. ಆದರೆ ಆಲೋಚನೆ ಬರ್ಲಕ್ಕ ಎಲ್ಲ ಪ್ರಾಣಿಗಳಿಗಿಂತ ಒಂದು ಬುದ್ಧಿ ಶ್ರೇಷ್ಠ ಅದ. ಅಂಥ ಆಲೋಚನೆ ಬರ್ಲಿಕ್ಕೆ ಏನಾದ್ರೆ ಭಾಳ ಅಂದ್ರೆ ಒಂದು 3-4 ಲಕ್ಷ 3 ವರ್ಷ 2 ಲಕ್ಷ ವರ್ಷ ಆಗಿರುತ್ತೆ. ಆದ್ರೆ ಈ ಸೃಷ್ಟಿಯಲ್ಲಿ ಏಸು ಪ್ರಾಣಿಗಳು ಅವ. ಆ ಪ್ರಾಣಿದಾಗ ಒಂದು ವಿಶೇಷವಾದಂಥ ಮನುಷ್ಯ ಒಂದು ಪ್ರಾಣಿ, ವಿಶೇಷವಾದಂಥ ಪ್ರಾಣಿ. ಇವ ಯಾಕೆ ವಿಶೇಷವಾದಂಥ ಪ್ರಾಣಿ ಅಂದ್ರೆ ಇವನಲ್ಲಿ ದೇವರು ಒಂದು ಬುದ್ಧಿ ಕೊಟ್ಟನ, ಮನಸ್ಸು ಕೊಟ್ಟನ, ಆಲೋಚನಾ ಶಕ್ತಿ ಕೊಟ್ಟನ. ಯಾರ ಬಳಿ? ಮನುಷ್ಯನ ಬಳಿ. ತಿಳ್ತಾರ? ಬೇರೆ ಬಳಿ ಎಲ್ಲ ಪ್ರಾಣಿಗಳಿಗೆ ಬಳಿ ಇದ್ದರೂ ಅವರಿಗೆ ಇಂಥ ಆಲೋಚನಾ ಶಕ್ತಿ ಇಲ್ಲ, ಇಷ್ಟು ದೊಡ್ಡ ಶ್ರೇಷ್ಠವಾದಂಥ ಬುದ್ಧಿ ಇಲ್ಲ ಅವ್ರ ಬಳಿ. ಅದು ಭಾಳ ದೊಡ್ಡ ಮಾತು. ದೇವ್ರು ಕೊಟ್ಟಿದ್ದು ಇದೊಂದು ದೊಡ್ಡ ಮನಸ್ಸಿಗೆ ಏನದಲ್ಲ ದೇಣಿ. ಹಾಗಾಗಿ ಏನದ ಜಗತ್ತಿನ ವಿಷಯದಲ್ಲಿ ಮನುಷ್ಯ ಒಂದು ವಿಶೇಷವಾದಂಥ ವ್ಯಕ್ತಿ, ಆಲೋಚನೆ ಮಾಡುವಂಥ ವ್ಯಕ್ತಿ. ಏನು ಭೀ ಆದರೂ ಮನುಷ್ಯನ ವಿಷಯದಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸೃಷ್ಟಿ ಬಗ್ಗೆ ಆಗಲಿ ಎಲ್ಲ ಥರದ ಏನದಲ್ಲ ಆಲೋಚನೆ ಮಾಡುವಂಥ ಎಂಬುದರಿಂದ ಒಂದು ಶಕ್ತಿ. ಆದರೆ ಇಂಥದೇ ಆದ ಒಂದು ವಿಷಯವನ್ನು ಅವರು ಒಂದು ವಚನದಲ್ಲಿ ಬರ್ತಾರೆ.
ಮನುಷ್ಯ ಎಲ್ಲ ಪ್ರಾಣಿಗಳಿಂದ ಶ್ರೇಷ್ಠ ಅಂತ ಮನುಷ್ಯ ಹ್ಯಾಂಗೆ ಬಾಳಬೇಕು ಅಂಬಂದು ಒಂದು ವಚನದಾಗ ಬರ್ತದ. ಆದರೆ ವಚನ ನಿಮ್ಗೆ ಎಲ್ಲರಿಗೂ ಗೊತ್ತದ, ಮೊದಲು ಭೀ ನಾವು ಹೇಳಿರ್ಬೋದು. ಆದರೆ ನಂದು ಆಲೋಚನೆ ಪ್ರಕಾರ ನಾನು ಹೇಳ್ತೀನಿ ಅದಕ್ಕೆ ವಚನ. ಮಾನವ ದೊಡ್ಡನಲ್ಲ, ಮಾನವೀಯತೆ ದೊಡ್ಡದು. ಮಾನವ ದೊಡ್ಡವನಲ್ಲ, ಮಾನವೀಯತೆ ದೊಡ್ಡದು. ಧರ್ಮ ದೊಡ್ಡದಲ್ಲ, ದಯವೇ ದೊಡ್ಡದು. ಧರ್ಮ ದೊಡ್ಡದಲ್ಲ, ದಯವೇ ದೊಡ್ಡದು. ವಿದ್ಯಾ ದೊಡ್ಡದಲ್ಲ, ಅನುಭವವೇ ದೊಡ್ಡದು. ವಿದ್ಯಾ ದೊಡ್ಡದಲ್ಲ, ಅನುಭವವೇ ದೊಡ್ಡದು. ಬಸವಪ್ರಿಯ ಮುರುಘರಾಜೇಂದ್ರ ಪ್ರಭುವೇ, ನೀ ದೊಡ್ಡವನಲ್ಲ, ನಿನ್ನ ನೆನೆಸುವ ಮನಸ್ಸೇ ದೊಡ್ಡದು. ಭಾಳ ಚೆನ್ನಾಗಿ ಇದು ವಿಷಯ, ಇದು ಭಾಳ ಆಳವಾದಂಥ ವಿಷಯ ಅದ. ಆದ್ರೆ ಮಾನವ ದೊಡ್ಡರಲ್ಲ, ಮಾನವೀಯ ದೊಡ್ಡದು. ಮಾನವೀಯ ಅಂದರೆ ಏನು? ಮನುಷ್ಯರು ಎಲ್ಲರೂ ಬಾಳ್ತಾರೆ, ಎಲ್ಲ ರೀತಿಯಿಂದ ಬಾಳ್ತಾರೆ ಮನುಷ್ಯರು. ಪಶು ಪಕ್ಷಿ ಪ್ರಾಣಿ ಬಾಳ್ತವ, ನಾವೇ ಬಾಳ್ತೇವೋ, ಎಲ್ಲರೂ ಬಾಳ್ತೇವೆ. ಆದ್ರೆ ಅದರ ಮಾನವೀಯತೆ ಎಂಬುದು ಒಂದು ವಿಶೇಷವಾದಂಥ ಶ್ರೇಷ್ಠ ಗುಣ ಇರ್ತದೆ ಇಲ್ಲಿ ಮನುಷ್ಯನ ಬಳಿ. ಮಾನವೀಯತೆ ಇದ್ದರೆ ಅವನಿಗೆ ಮನುಷ್ಯ ಅಂತಾರೆ, ಹೇಳ್ತಾರೆ. ಇಲ್ಲೋದ್ರೆ ಅವನಿಗೆ ಖಾಲಿ ಮನುಷ್ಯ ಅಂತಾರೆ. ಮಾನವೀಯತೆ ಇದ್ದವನಿಗೆ ಮಾನವ ಅಂತಾರೆ. ಯಾರಲ್ಲಿ ಮನಸ್ಸದ, ಯಾರಲ್ಲಿ ಒಳ್ಳೆಯ ಸ್ವಭಾವ ಅದ, ಯಾರಲ್ಲಿ ಆಲೋಚನಾ ಶಕ್ತಿ ಅದ, ಯಾರ ಬಳಿ ಏನಾದರೂ ಒಂದು ಪರೋಪಕಾರ ಮಾಡೋಂಥ ಒಂದು ಒಳ್ಳೆಯ ಗುಣಗಳವ, ಅಂಥವರಿಗೆ ನಾವು ಏನಂತೇವಂದ್ರೆ ಮಾನವ ಅಂತ ಅಂತೀವಿ. ಇಲ್ಲಿ ಮಾನವೀಯತೆಗೆ ಏನಂದ್ರೆ ಕುಲ ಜಾತಿ ಭೇದ ಯಾವುದೂ ಇಲ್ಲ, ನೆನಪಿಗೆ. ಆ ಕುಲದವನಿಗೆ ಮಾನವೀಯತೆ ಅದ, ಈ ಕುಲದವನಿಗೆ ಮಾನವೀಯತೆ ಅದ, ಆ ಕುಲದವನಿಗೆ ಅಂತ ಜಾತಿ ಇಲ್ಲ. ಅವ ಕರ್ರಗಿದ್ದವನಿಗೆ ಖರಾಬನ ಅಂಬಲ್ಲಿ ಮಾನವೀಯತೆ ಇಲ್ಲ ಅಂಬೋದಿಲ್ಲ, ಕ್ಯಾನ್ಸರ್ದವ ಬಲ್ಲಿ ಇದ್ದಾನಂತ ಅಂಬಲ್ಲಿ ಮಾನವೀಯತೆ ಅಂತ ಅಂಬಲ್ಲಿ ಇಲ್ಲ. ಆದರೆ ಎಲ್ಲರ ಬಲ್ಲಿ ಇರ್ತಾರೆ. ಈಗ ಶ್ರೀಕೃಷ್ಣ ಪರಮಾತ್ಮ ಅವನ ಅವ ಕರ್ರಗಂದ್ರೆ ಕರ್ರಗಿದ್ದ ಒಂದು ಮಾತು. ಎಷ್ಟು ದೊಡ್ಡ ಮಾನವೀಯತೆ ಇರ್ತಾವ ಬಲ್ಲಿ ಒಂದು ಮಾತು. ನಂಬದೇನಂದ್ರೆ ಒಳ್ಳೆಯ ಗುಣಗಳು ನಾವು ಕರ್ರಗೆ ನೋಡಬಾರ್ದು, ನಾವು ಒಳ್ಳೆಯ ಗುಣಗಳು ನೋಡಬೇಕು. ಸೆಕ್ರೆಟ್ರೀಸ್ ಇದ್ದ, ಸೆಕ್ರೆಟ್ರೀಸ್ ಗ್ರೀಕ್ದವ ಭಾಳ ದೊಡ್ಡ ಮಹಾನ್. ಅವ ಭೀ ಏನಂದ್ರೆ ಒಂದು ನಮ್ನೇ ಇದ್ದವ, ಜೋಕರ್ ಹಂಗೆ. ಅವ್ನ ಮೋರಿ ಒಂದು ನಮ್ನ, ಅದು ಒಂದು ನಮ್ನ. ಆದ್ರೆ ಆ ಕಾಲಕ್ಕೆ ಅವನ ಗುಣ ಏನಿತ್ತು, ಭಾಳ ದೊಡ್ಡ ಗುಣ ಇತ್ತು. ಅಂತ ಅರ್ಥ ಮಾಡ್ಕೊಂಬಲ್ದಾಗ ಒಳ್ಳೆಯ ಗುಣ ಅವರು ಯಾರಿಗಾರು ಹೇಳ್ತಾರೆ, ಯಾರು ಕೇಳಲಿದ್ರು ಆ ಕಾಲಕ್ಕೆ. ಒಳ್ಳೆಯ ಮಾತು ಹೇಳಿದ್ರೆ ಅವನಿಗೆ ಏನು ಹೇಳ್ತಾನೆ ಹುಚ್ಚನಿಗೆ ಅಂತ ಅವ್ನಿಗೆ ಫಾನ್ಸಿ ಕೊಟ್ಟು ಹಾಕ್ಯಾರ ಸೆಕ್ರೆಟ್ರೀಸ್ ಗ್ರೀಕ್ದಲ್ಲಿ ಮಾಡ್ತೀವಿ. ಅದೇ ರೀತಿ ಈ ಗಾಂಧಿ ಮಹಾತ್ಮ ಆಗಲಿ, ವಿವೇಕಾನಂದ ಆಗಲಿ, ನಮ್ಮ ದೊಡ್ಡ ದೊಡ್ಡ ಮಹಾತ್ಮ ಬಸವೇಶ್ವರಾಗಲಿ, ಗೌತಮ್ ಬುದ್ಧರಾಗಲಿ, ಇವರೆಲ್ಲ ಏನಾರ ಇವರು ಮಾನವರು, ಮಾನವೀಯತೆ ಇದ್ದವರು. ನಮ್ಮ ಲಿಂಗಾಯತರು ಒಬ್ಬರೇ ಅಲ್ಲ, ನಿಮ್ಗೆ ಹೇಳ್ತೀನಿ. ಯಾರ ಬಲ್ಲಿ ಧರ್ಮಕ್ಕಿಂತ ಶ್ರೇಷ್ಠ ಹೆಚ್ಚಿದ ಯಾವುದದ ಅಂದ್ರೆ ಮಾನವೀಯತೆ. ನೆನಪಿಟ್ಟು ಮನುಷ್ಯನ ಬಲ್ಲಿ ಹುಟ್ಟಬೇಕು ಪ್ರೇಮ. ಇವ ಆ ಕುಲದವನ, ಈ ಕುಲದವನ, ಲಿಂಗದವನ, ಲಿಂಗ ಹಾಯ್ಕೊಂಡಿದ್ದು ನಾವೇ ಹುಟ್ಟಿರೋ ಅಂಬೋದು ಮಾತಿರಬೇಡ್ದು. ಅದು ಭಾಳ ಮಾನವೀಯತೆ ಎಂಬುದು ಭಾಳ ದೊಡ್ಡ ಶ್ರೇಷ್ಠವಾದಂಥ ಗುಣದ ಮನುಷ್ಯಗ. ಅಂಥ ಮಾನವೀಯತೆ ಯಾವ ಇರ್ತಾನ, ಯಾರ ಬಳಿ ಅಂಥ ಗುಣ ಇರ್ತದ ಅವನಿಗೆ ಮಾನವೀಯತೆ ಅಂತಾರೆ. ಈಗ ನಾವು ಒಂದು ರೀತಿಯಲ್ಲಿ ನಿಮ್ಗೆ ಹೇಳ್ತೀನಿ ನಾನು. ಈ ಮಾನವದಲ್ಲಿ ಒಂದು 3 ಪ್ರಕಾರ ನಾವು ಆಲೋಚನೆ ಮಾಡ್ತೀವಿ. ನಾವು ಸಣ್ಣವಿದ್ದಾಗ ನಮ್ಮ ಕನ್ನಡ ವಿಷಯದಾಗ ಒಂದು ಪುಸ್ತಕ ಇತ್ತು ನಮ್ಗೆ ಕಲಿಸ 5ನೇ ತಾರೀಕು. ಅದ್ರಾಗ 3 ನಮೂನ ಮಾನವರು ತೋರಿಸಿದ್ರು. ಒಂದು ಘನ ಮಾನವ, ಇನ್ನೊಂದು ಸಸ್ಯ ಮಾನವ, ಇನ್ನೊಂದು ಪ್ರಾಣಿ ಮಾನವ. 3 ನಮೂನ ಮನುಷ್ಯಕ್ಕೆ ವಿಭಜನೆ ಮಾಡಿದ್ರು. ಘನ ಮಾನವ, ಸಸ್ಯ ಮಾನವ, ಪ್ರಾಣಿ ಮಾನವ. ಘನ ಮಾನವ ಅಂದರೆ ಒಂದು ಕಲ್ಲಿನ ಥರಕ ಇದ್ದ ಮನುಷ್ಯ. ಅವ ಮೂಮೆಂಟ್ ಮಾಡೋದವ ಅಲ್ಲ, ಅವ ಒಂದೇ ಥರದ ಆಲೋಚನೆ ಯಾವ ಮಾಡ್ತಾನೆ ಘನ ಮಾನವ. ಹ್ಯಾಂಗ ಅಂತ ಕೇಳಿ ಉದಾಹರಣೆ ಹೇಳ್ತೇನೆ. ಒಂದು ಮನುಷ್ಯನ ಅವ 4 ಮಂದಿ ಸರಿ ಇರಬೇಕಂತ ಬರೋ ಘನ ಮಾನವ. ತನ್ನ ಕುಟುಂಬವು, ತನ್ನ ಹೆಂಡರು, ಮಕ್ಕಳೇ ಏನಾದ್ರೆ ಅವನಿಗೆ ಶ್ರೇಷ್ಠ.
ಬಾಕಿ ಆಜು ಬಾಜು ಒಂದು 1000 ಮಂದಿ ಸಾಯಿಲಿ ಅವನ ಬಳಿ ಕಳಕಳಿ ಹುಟ್ಟದು. ಸ್ವಾರ್ಥ, ಪರಿಪೂರ್ಣ ಸ್ವಾರ್ಥ ಯಾವ ಇರ್ತಾನ ಅವ ಘನಮಾನ. ಅವ ಮತ್ತು ಬೇರೆ ಆಲೋಚನೆ ಏನಿರೋದು ಅವನಿಗೆ, ಯಾವುದು ತಿಳಿದು, ಸಮಾಜ ತಿಳಿದು, ಚಂದನ್ ತಿಳಿದು, ಕೆಟ್ಟ ತಿಳಿದು, ಯಾವುದೇ ತಿಳಿದು. ಅದೇ ರೀತಿ ಸಸ್ಯ ಮಾನವ. ಸಸ್ಯ ಮಾನವ ಅಂದರೆ ಈ ಒಂದು ಗಿಡ ಅದ, ಗಿಡ ನಮ್ಗೆ ಫಲ ಕೊಡ್ತದೆ. ಏನು ಕೊಡ್ತದೆ? ಫಲ ಕೊಡ್ತದೆ. ಅದು ಫಲ ಕೊಡ್ತದೆ ಅಂದ್ರೆ ಹಾಗೆ ಮನುಷ್ಯ ಅಂದ್ರೆ ಸಸ್ಯ ಮಾನವ ಅಂದ್ರೆ ಅವ ಏನು ಮಾಡ್ತಾನೆ, ತನ್ನ ಕುಟುಂಬ ಕಮ್ಸೆ ಕಮ್ ಒಳ್ಳೆ ರೀತಿಯಲ್ಲಿ ನೋಡ್ಕೋತಾನೆ. ಅಂದ್ರೆ ಕುಟುಂಬದಿಂದ ಪ್ರೇಮ ಇಕ್ತಾನೆ, ಒಳ್ಳೆ ರೀತಿಯಲ್ಲಿ ನೋಡ್ಕೋತಾನೆ. ಅವ ತನ್ನ ಕುಟುಂಬ ಹತ್ತಕ್ಕೆ ಏನಿದಾರಲ್ಲ ಅವ ಒಂದು ಒಳ್ಳೆಯ ಮನುಷ್ಯ ಅನ್ನಿಸ್ತಾನೆ. ಬೇರೆ ಸಲಕ್ಕೆ ಅವ ಉಪಕಾರ ಮಾಡೋಣ, ತನ್ನ ಕುಟುಂಬದ ಸಲಕ್ಕೆ ಕೆಲಸ ಮಾಡ್ತಾನೆ, ತನ್ನ ಕುಟುಂಬದ ಸಲಕ್ಕೆ ಗಳಿಸ್ತಾನೆ, ತನ್ನ ಕುಟುಂಬದ ಸಲಕ್ಕೆ ಲಾಸ್ಟಾಗಿ ಸಾಯ್ತಾನೆ. ಬೇರೆಯವರಿಗೆ ಏನೆಲ್ಲ ಒಂದು ರೂಪಾಯಿ ಕೊಡೋದಿಲ್ಲ, ತೊಗೊಂಬೋದಿಲ್ಲ, ಏನಿಲ್ಲ. ಅವ ಸಸ್ಯ ಮಾನವ ಅಂದರೆ ತನ್ನ ಕುಟುಂಬ ಸಲಕ್ಕೆ ಅವನು ಫಲದಾಯಕ ಎಂಬ ಮತ್ತು ಆ ಸಲಕ್ಕೆ ಅವನು ಸಸ್ಯ ಮಾನವ. ಅದೇ ರೀತಿ ಪ್ರಾಣಿ ಮನುಷ್ಯ. ಪ್ರಾಣಿ ಮನುಷ್ಯ ಅಂದರೆ ದೈವ ಮನುಷ್ಯ ಅಂತಾರೆ. ದೇವ್ರ ಮನುಷ್ಯ. ದೇವ್ರ ಮನುಷ್ಯ ಅಂದ್ರೆ ಅವನು ದೈವಿ ಗುಣ ಇರ್ತದೆ ಅವನ ಬಗ್ಗೆ. ಏನು ದೈವಿ ಗುಣ ಇರ್ತದೆ ಆದರೆ ಇವತ್ತು ಯಾರಿಗೆ ಭೀ ಈಗ ನಾವು ಒಂದು ಕುಟುಂಬದಾಗ ಇದ್ದೇವೆ, ನಾವು ಒಂದು ಮಾತು ಹೇಳ್ತೇವೆ, ಸಮಾಜದಾಗ ಇರ್ತೇವೆ. ಸಮಾಜದಾಗ ಇದ್ಮ್ಯಾಕೆ ಯಾರಿಗಾರ ತಕ್ಲೀಫ್ ಬಂತು, ಮಲ್ಲಿಕಾರ್ಜುನ ಹೊರಗೆ ತಕ್ಲೀಫ್ ಬಂದಿದೆ ಅಂದ್ರೆ ಭಾಳ ಕಷ್ಟ ಬಂತು ಅವರಿಗೆ. ಅಂದ್ರೆ ಅವ್ರ ಕಷ್ಟ ಯಾವುದೇ ಥರದ ಕಷ್ಟ ಬರಲಿ, ಅದು ಏನದ ನಾವು ಒಂದು ಪ್ರೇಮದಿಂದ ಒಂದು ಮಿತ್ರರಾಗಿದ್ದೆವು, ನಾವು ಒಂದು ಪ್ರೇಮದಿಂದ ಇದ್ದು ಅವರ ಕಷ್ಟಗಳನ್ನು ನಾವು ಕಂಡುಕೊಳ್ಳಬೇಕು. ಆದರೆ ಆದಷ್ಟು ಅವರಿಗೇನೆಲ್ಲ ಮದತು ಮಾಡಬೇಕು. ಅದು ಪ್ರಾಣಿ ಮನುಷ್ಯ. ಅವ ಒಬ್ಬನ ಸಲಕ್ಕಿದೆಯಲ್ಲ ಪ್ರಾಣಿ ಮನುಷ್ಯ, ಸಮಾಜ ಸಲಕ್ಕೆ ದುಡಿತಾನ, ದೇಶದ ಸಲಕ್ಕೆ ದುಡಿತಾನ. ಅವ ಪ್ರಾಣಿ ಮನುಷ್ಯ ಅಂದ್ರೆ ಅವ ದೈವ ಮನುಷ್ಯ ಅಂತಾರೆ. ಅವನಿಗೆ ಏನಂತಾರೆ? ದೈವ ಮನುಷ್ಯ ಅಂತಾರೆ. ಅಂಥವು ಏನಂದ್ರೆ ದೈವ ಸ್ವರೂಪ, ದೇವ ಸ್ವರೂಪ ಅಂತ ನಾವು ಕರಿಬೋದು. ಅವನಿಗೆ ಈ ಥರ ರೀತಿಯಿಂದ ಏನಾರ ಮನುಷ್ಯ ಈ ಮೂಲ ಪ್ರಕಾರ ನಾವು ಇದು ಮಾಡಬೇಕು. ಇಂಥವರಿಗೆ ನಾವೇನಾದ್ರೆ ಮಾನವತೆ ಅಂತ. ಇನ್ನೊಂದು ಮಾತು, ನಾವು ಅನ್ಬೇಡ್ದು ಈ ಮಾತು ಕಡೆಗೆ ಇಲ್ಲಿ ಸಂದರ್ಭ ಬಂದದ್ದು ಹೇಳ್ತೀವಿ. ನಾವು ಒಂದು ಥರದ ಆದಷ್ಟು ನಾವು ದೇವ್ರ ಗುಡಿ ಹೋಗಿ ಎಲ್ಲ ನೆನ್ತೇವೆ. ಹೌದಾ? ಎಲ್ಲರೂ ನೆನ್ತೇವೆ, ಎಲ್ಲರೂ ಹೋಯ್ತೇವೆ. ಯಾರು ಹೋಯ್ತಾರೆ, ಯಾರು ಹೋಗೋದು ಅದು ಅವ್ರ ವ್ಯಕ್ತಿಗತ ಸ್ವಭಾವ. ನಮ್ಗಾರೇನು ಆಬ್ಜೆಕ್ಷನ್ ಇಲ್ಲ, ದೇವ್ರ ಗುಡಿಗೆ ಹೋಗಬೇಡ ಎಂಬುದು ಆಬ್ಜೆಕ್ಷನ್ ಇಲ್ಲ, ಏನಿಲ್ಲ. ಆದ್ರೆ ಮನುಷ್ಯರು ನೋಡ್ರಿ ಹೆಂಗಾಗ್ಯಾರ ಇವತ್ತಲ್ಲ, ಎಷ್ಟು ತಿಳುವಳಿಕೆ ಆಗ್ಯದ. ದೇವ್ರ ಗುಡಿಯಾಗ ದೇವ್ರ ಹಣ ಅಂತ ಏನಾರ ಹೇಳ್ತಾರೆ. ದೇವ್ರ ಗುಡಿದಾಗ ದೇವ್ರ ಹಣ ಅಂತ ಹೇಳೋ ಶಕ್ತಿ ನಂಬಲ್ಲಿ ನಿಂಬಲ್ಲಿ ಎಲ್ಲೋ ಜನರಲ್ ಮನುಷ್ಯರ ಬಲ್ಲಿ ಅದ. ಅದೇ ರೀತಿ ಮನುಷ್ಯನ ಬಳಿ ಮಾನವೀಯತೆ ಆದಂತ ಹೇಳೋರು ಯಾರು ಹರ ಹೇಳಿ, ನನಗೆ ಜವಾಬ್ ಕೊಡಿ. ಮನುಷ್ಯನ ಬಳಿ ಮಾನವೀಯತೆ ಆದ ಅಂಬದು ನಿಮ್ಮಲ್ಲಿ ಮಾನವೀಯತೆ ಆದ, ಹಿಂಗೆ ಬದುಕು, ಹಿಂಗೆ ಬಾಳು, ಹಿಂಗೆ ಇರು ಅಂಬದು ಅದು ಪ್ರಚಾರ ಮಾಡ್ಬೇಕಲ್ಲ, ಅಂಥ ತತ್ವ ಇರಬೇಕಲ್ಲ. ಮನುಷ್ಯನ ಬಳಿ ಮಾನವೀಯತೆ ಹುಟ್ಟಿಸೋಂಥ ಶಕ್ತಿ ಇರಬೇಕಲ್ಲ, ಅದು ತಿಳಿಸೋಂಥ ಶಕ್ತಿ ಇರಬೇಕಲ್ಲ ನಮ್ಮಲ್ಲಿ. ಅದಕ್ಕೆ ಮನುಷ್ಯ ಏನಾದಲ್ಲ ಎಲ್ಲಕ್ಕಿಂತ ಹೆಚ್ಚಿಗೆ ಮಾನವೀಯತೆ ದೊಡ್ಡದು. ಮಾನವ ದೊಡ್ಡವಲ್ಲ, ಅವ್ರು ರೊಕ್ಕದವ ಇದ್ರೆ ಭೀ ದೊಡ್ಡವಲ್ಲ, ಅವು ಎಷ್ಟೇ ಖೂಬ್ಸೂರತಿಲಿ ದೊಡ್ಡವಲ್ಲ. ಆದರೆ ಮಾನವೀಯತೆ ಭಾಳ ದೊಡ್ಡದು. ಧರ್ಮ ದೊಡ್ಡದಲ್ಲ, ದಯವೇ ದೊಡ್ಡದು. ಈ ಧರ್ಮದ ಬಾಲ್ಯದಾಗ ಭಾಳ ನೆತ್ತಿ ಬೇರೆ ಅಂತೇಳಿ ಹೇಳೋದು. ಯಾಕಂದ್ರೆ ಯಾರ್ಯಾರು ತನ್ನ ಏನದಲ್ಲ ಒಂದು ಮತ ಪ್ರಕಾರ ಏನದಲ್ಲ ಅವರು ಬಾಳ್ತಾರೆ. ಧರ್ಮ ಅಂದ್ರೆ ತನ್ನ ಮತ ಪ್ರಕಾರ ಅವರು ಬಾಳ್ತಾರೆ. ನಮ್ಮಲ್ಲಿ ಕನಿಷ್ಠ ನಿಮ್ಗೆ ಹೇಳ್ತೀನಿ 4,200 ಮತಗಳವ. ಏಸವ 4,200 ಮತಗಳವ ಜುಮ್ಲಾ. 4,200 ಜಾತಿಗಳವ ಅಂತೇಳಿ ಪೂರ ವಿಶ್ವದಾಗ ಹೇಳ್ತೀನಿ ನಿಮ್ಗೆ. ಹಾಗೆ ಭಾಷೆಗಳು ಎಷ್ಟವ ಅಂದ್ರೆ 6,500 ಭಾಷೆಗಳು. ಮತಗಳು ಏನು ಕಮ್ಮಿ ಇಲ್ಲ, ಭಾಷೆಗಳು ಭೀ ಕಮ್ಮಿ ಇಲ್ಲ. ಎಲ್ಲಿ ಯಾವ ಧರ್ಮದಾಗ
ಇದು ಒಂದು ಧರ್ಮ ಅಂದರೆ ಏನು ಎಂಬ ಸಲಕ್ಕೆ ಸುಪ್ರೀಂ ಕೋರ್ಟ್ದಾಗ ಒಂದು ಧರ್ಮಾಸನದಾಗ ಒಂದು ಕೇಸ್ ಹೋಗಿತ್ತು. ನಿಮ್ಗೆ ಹೇಳ್ತೀನಿ, ಭಾಳ ಅಂತೇಳಿ 8 ವರ್ಷದ ಮಾತು. ಸುಪ್ರೀಂ ಕೋರ್ಟ್ದಾಗ ಕೇಸ್ ಹೋಗಿತ್ತು, ಧರ್ಮ ಅಂದರೆ ಏನು, ಅದು ಡಿಫ್ರೆನ್ಸ್ ಏನು ಅಂತ ಹೋಗಿತ್ತು. ಆದರೆ ಅವ್ರು ಒಂದೇ ಲೈನ್ದಾಗ ಹೇಳ್ಯಾರ, ಧರ್ಮ ಅಂದ್ರೆ ಆಯಾ ಮತಗಳ ಬಾಳುವ ವಿಧಾನ. आया मतಗಳ बाळुव विधान अंदर किस जाति में उन्होंने रहते हैं, उस जाति में जो उनका नियम है, रहने का जो विधान है, उसको मान के जो चलते हैं उसे धर्म कहलाते हैं तो सुप्रीम कोर्ट धर्मासनदವರು फैसला ಕೊಟ್ಟರು. आया ಜಾತಿಗಳು ಯಾರು ಇರ್ತಾರೆ ಧರ್ಮ फैसला ಕೊಟ್ಟರ. ಆದ್ರೆ ಇಲ್ಲಿ ನಾವು ತಿಳಿಬೇಕು, ಮತಗಳು ನಮ್ಮ ಬಿಚ್ಚಪ್ಪರು ಅಂತಾರೆ, ಮತಕ್ಕೆ ನೀವು ಧರ್ಮ ಹ್ಯಾಂಗೆ ಅಂತೀರಿ, ಧರ್ಮ ಬೇರೆ ಮತ ಬೇರೆ ಅಂತ ಅವ್ರು ಭಾಳ ಬಹಸ ಮಾಡ್ತಾರೆ. ಅವ್ರು ಒಂದು ಕೆಪಿ ಹೇಳ್ತೇ ಭೀ ಅಂದ್ರೆ ಅವರು ನಮ್ಗೆ ಧರ್ಮ ಅಂದರೆ ಏನು ಮತ ಅಂದರೆ ಏನು ಅಂತ ಎಲ್ಲ ಅದ್ರ ವಿಷಯದ ಡಿಕ್ಲೇಸ್ ಯಾರೋ ಹೇಳ್ತೀವಿ ಅಂತಂದ್ರೆ. ಆದ್ರೆ ನಾವು ಎಷ್ಟೋ ಪುಸ್ತಕಗಳು ಓದ್ಲತ್ತಿದ್ದೇವೆ ನಾವು, ಋಗ್ವೇದ ಆಗಲಿ ಭಗವದ್ಗೀತಾ ಆಗಲಿ ಯಾವುದೇ ಆಗಲಿ, ಇಸ್ಲಾಂ ಮತದ ಖುರಾನ್ ಆಗಲಿ, ಯೇಸು ಕ್ರಿಸ್ತಿನ ಬೈಬಲ್ ಆಗಲಿ, ಅವೆಲ್ಲ ನಾವು ಓದ್ಲತ್ತಿದ್ದೆವು. ಯಾರ ಮತಕ್ಕೆ ಅವ್ರ ಲಿಮಿಟು, ಯಾರ ಮತಕ್ಕೆ ಯಾರ ಧರ್ಮಕ್ಕೆ ಅವ್ರ ಲಿಮಿಟು. ಆದ್ರೆ ಎಲ್ಲಿ ಧರ್ಮ ಎಲ್ಲಿ ಒಂಥರದ ಒಂದು ಪಾಬಂದವಾಗಿ ಒಂದು ಕಟ್ಟಡವಾಗಿ ಎಲ್ಲರ ಒಂದು ನಿಯಮಗಳು ಇರ್ತಾವಂದ್ರೆ ಅದಕ್ಕೆ ಧರ್ಮ ಅಂತ ಅಂಬಾರ್ದು. ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ, ಈಗ ಒಂದು ಧರ್ಮ ಅದ ಅಂತೀವಿ, ಧರ್ಮ ಇದ್ದರೆ ಏನದಲ್ಲ ಥೋಡೆ ಧರ್ಮದ ಹಿಂಗದ ಕೆ ಹೆಣ್ಮಕ್ಳು ಭೀ ಏನದಲ್ಲ ದೇವ್ರ ಪೂಜೆ ಮಾಡ್ಲಿಕ್ಕೆ ಅರ್ಹತೆ ಇಲ್ಲ, ಅದು ಭೀ ಧರ್ಮ ಅನಿಸ್ಬಿಡೋದು. ದೇವ್ರ ಪೂಜೆ ಮಾಡೋದು ಅರ್ಹತೆ ಇಲ್ಲ, ಗಣಸೇ ಮಾಡಬೇಕು, ಇಂಥವು ಭೀ ಧರ್ಮವ ನಂಬ. ಆದ್ರೆ ನಾ ಅಂಬದು ಏನಂದ್ರೆ ಧರ್ಮ, ನಮ್ಮ ಬಸವೇಶ್ವರ ಧರ್ಮದ ಬಗ್ಗೆ ಏನು ಹೇಳ್ಯಾರಂದ್ರೆ, ಧರ್ಮದ ದೊಡ್ಡದಲ್ಲ ದಯವೇ ದೊಡ್ಡದು. ಧರ್ಮಕ್ಕಿಂತ ಏನ ದಯ, ಎಲ್ಲಿ ದಯ ಇರ್ತದಂದ್ರೆ ಅಲ್ಲಿ ಎಲ್ಲರಿಗೂ ಸಮಾನತೆ ಇರುವಂಥ ಹಕ್ಕಿರ್ತದೆ. ಎಲ್ಲಿ ದಯ ಇರ್ತದ ಅಲ್ಲಿ ಉಚ್ಚ ಭಾವನಾ ನೀಚ ಭಾವನಾ ಯಾವ ಥರದ ಭಾವನೆ ಇರೋದು, ನಮ್ಮದು ಯಾವ ಕುಲ ಇರೋದು ಯಾವುದು ಇರೋದು ಏನೂ ಇರೋದು. ದಯ ಇದ್ದಲ್ಲಿ ಎಲ್ಲರಿಗಿನ ತನ್ನಂತೆ ಸಮಾನತೆ ನೋಡ್ತಾನೆ, ಆಮೇಲೆ ದಯ ಇರ್ತದೆ ಅಂಬಲ್ಲಿ. ದಯ ಅಂದರೆ ಎಲ್ಲರೂ ಸರಿ ಪ್ರೇಮ ಮಾಡ್ತಾನೆ. ಯಾರಿಗೆ ಅಂದರೆ ಉಚ್ಚ ನೀಚ ಭಾವನೆ ನೋಡೋಲ್ಲ, ಅಸಲಿಗೆ ದಯ ದೊಡ್ಡದು ಅಂತ, ದಯವೇ ದೊಡ್ಡದು. ಧರ್ಮದಲ್ಲಿ ಏನದಲ್ಲ ದಯ ಇತ್ತಂದ್ರೆ ಅದರೊಟ್ಟು ಯಾವುದೂ ದೊಡ್ಡದಲ್ಲ ಅಂತ ಹೇಳ್ತಾನೆ. ಅದೇ ರೀತಿ ವಿದ್ಯಾ ದೊಡ್ಡದಲ್ಲ, ಅನುಭವವೇ ದೊಡ್ಡದು. ಮಾನವನಿಗೆ ಎಷ್ಟು ಓದ್ರೆ ಏನಾಯಿತು, ಎಷ್ಟು ಕಲ್ತರೆ ಏನಾಯಿತು, ಅದ ಅನುಭವ ಬೇಕು. ಅನುಭವ ಇದ್ದರೆ ಅದೆಲ್ಲ ಲೆಕ್ಕ. ಇವತ್ತು ಎಷ್ಟೋ ಮಂದಿ ಹರ, ಎಷ್ಟೋ ವಿದ್ಯೆಗಳವ, ಎಷ್ಟೋ ಏನದಲ್ಲ ಅವ್ರ ಥರದ ಒಂದು ಕಾರಿಕರಗಳ ಹರ, ಕಾರಿಗರದವ್ರ ಹರ, ಅವ್ರ ಹರ ಇವ್ರ ಹರ. ಆದ್ರೆ ಅವರಿಗೆ ಅನುಭವ ಬೇಕು. ಅನುಭವ ಇದ್ದರೆ ಏನಾದ್ರೆ ಅದು ಒಂದು ಅರ್ಥ ಆಯ್ತದ, ಆ ವಿದ್ಯೆದ ಅರ್ಥ ಆಯ್ತದ. ಅದರ ನಮ್ಮ ಸಿದ್ಧಾಂತದಾಗ ಏನಂದ್ರೆ, ನಮ್ಮಲ್ಲಿ ಬಸವ ತತ್ವದಾಗ ಅರಿವು ಆಚಾರ ಅನುಭವ ಅವ 3 ತತ್ವಗಳು ಇರ್ತವೆ ನೆನಪು. ಅರಿವು ಆಚಾರ ಅನುಭವ. ಅರಿವು ಅಂದ್ರೆ ತಿಳಿಬೇಕು, ಜ್ಞಾನ ಪಡಿಬೇಕು, ಗುರುವಿನ ಜ್ಞಾನ ಪಡಿಬೇಕು, ಇಲ್ಲ ಸತ್ಸಂಗದಿಂದ ಜ್ಞಾನ ಪಡಿಬೇಕು, ಅದೊಂದು ಅರಿವು. ಅರಿವು ಬಂದ ಮ್ಯಾಕ ಅದರಂತೆ ನಡಿಬೇಕು. ಅರಿವು ಬಂದ ಮ್ಯಾಕ, ತಿಳುವಳಿಕೆ ಬಂದ ಮ್ಯಾಕ ಅದರಂಗೆ ನಡಿಬೇಕು ನಾವು. ಆಗ ಅದು ಏನಾಯ್ತದ ಅಂದ್ರೆ ಅದರಂಗೆ ನಡಿಬೇಕು. ಅದರಂಗೆ ನಡಿಬೇಕಾ ಅದರ ಅನುಭೂತಿ ಏನು ಸಿಗ್ತದೆ, ಅದಕ್ಕೆ ನಮಗೆ ಅನುಭವ ಸಿಗ್ತದ, ಅನುಭೂತಿ ಸಿಗ್ತದ, ಅದು ಭಾಳ ಶ್ರೇಷ್ಠ. ಧಾರ್ಮಿಕ ವಿಷಯದಲ್ಲಾಗಲಿ
ನೀವು ಕೆಲಸದ ವಿಷಯದಾಗಲಿ ಯಾವುದೇ ಆಗಲಿ ಒಂದು ಸಹಿ ಥರದ ಏನದ ಅವನಿಗೆ ಪರಿಪೂರ್ಣವಾದ ಜ್ಞಾನ ಒಬ್ಬ ಕಾರಿಗರ ಏನಂದ್ರೆ ಸಹಿ ಥರದ ಒಂದು ಕಾರಿಗರ ಇದ್ದ ಕೆಲಸ ಮಾಡ್ತಾನೆ, ಅದ್ರದ್ದು ಆಚರಣೆದಾಗ ತರ್ತಾನೆ, ಮತ್ತು ಅನುಭೂತಿ ಬೆಳಿತಾನೆ, ಮತ್ತು ಆರ್ಥಿಕ ಪರಿಸ್ಥಿತಿಯಿಂದ ಭೀ ಅವ ಫಾಯ್ದ ಆಯ್ತಾನೆ. ಇದೇ ರೀತಿ ನಮ್ಮ ಬಸವ ತತ್ವ ಏನಂತಂದ್ರೆ ಇದರಲ್ಲಿ ನಮ್ಮದು ಯಾವುದೇ ಆಗಲಿ ಒಂದು ಕಾಯಕ ಸತ್ಯಶುದ್ಧ ಕಾಯಕ ಮಾಡಬೇಕು. ಅದ್ರ ಮೇಲೆ ಏನಾರ ನಾವು ಅದ್ರದ್ದು ಒಂದು ಅನುಭವ ಪಡಿಬೇಕು. ಅದಕ್ಕೆ ಏನಾದಾರ ಒಂದು ದಾಸೋಹ ಮಾಡಬೇಕು. ಅದೇ ಭಾಳ ದೊಡ್ಡ ಅನುಭೂತಿ ಮನಸ್ಸಿಗೆ ನಮ್ಮ ತತ್ವದಾಗ. ಅದೇ ರೀತಿ ಬಸವ ಪ್ರಿಯ ಮೃಗರಾಜೇಂದ್ರ ಪ್ರಭುವೇ, ನೀ ದೊಡ್ಡವನಲ್ಲ, ನೀ ನೆನೆಸುವ ಮನಸ್ಸೇ ದೊಡ್ಡದು. ಒಂದು ಮನಸ್ಸಂದ್ರೆ ಭಾಳ ವಿಚಿತ್ರವಾದಂಥ ದಿನಸಿ ಮನಸ್ಸು. ದೇವರಿಗೆ ಹೇಳ್ತಾನೆ ಇವ, ಯಾರು ಮೃಗರಾಜೇಂದ್ರ ಹೇಳ್ತಾರೆ, ನೀ ದೊಡ್ಡವಲ್ಲ, ನಿನಗೆ ನೆನೆಸೋದೇ ಮನಸ್ಸು ದೊಡ್ಡದು ಅಂತ ಹೇಳ್ತಾನೆ ಇವ. ಮನುಷ್ಯನ ಮನಸ್ಸು ಹ್ಯಾಂಗಿರ್ಬೇಕಂದ್ರೆ ಒಂದು ಮನಸ್ಸಿಗೆ ಏನಾರ ಮಹಾದೇವ ಅಂತಾರೆ. ನಮ್ಮ ಮನಸ್ಸು ದೇಹದಲ್ಲಿ ಇರೋಂಥ ಒಂದು ಮನಸ್ಸು ಭಾಳ ವಿಶೇಷವಾದಂಥ ಮನಸ್ಸು, ಬುದ್ಧಿಗೆ ಕೊಟ್ಟಂಥ ಮನಸ್ಸು. ಅದನ್ನು ನಾವು ಅರಿಬೇಕು. ಮನಸ್ಸಿಗೆ ಅರಿಯಲು ಹೋದರೆ ಏನು ಮತ್ಲಬಿಲ್ಲ. ನಾವು ಇದಕ್ಕಿಂತ ಪರ್ಯಾಗ ನಮಗೆ ಹೇಳಿ, ನಾನು ಯಾವುದೇ ಕೆಲಸ ಮಾಡಬೇಕಾಯ್ತು ಅಂದ್ರೆ ಮನಸ್ಸು ಬೇಕು. ಮನಸ್ಸಿದ್ರೆ ಕೆಲಸ ಆಯ್ತದೆ. ಏಕಾಗ್ರ ಚಿತ್ತತೆ ಇರಬೇಕು, ಆಗ ಮನಸ್ಸು ಇರ್ತದೆ. ದೇವ್ರಿಗೆ ಧ್ಯಾನ ಮಾಡಿ, ಯಾವುದೇ ಸ್ವರೂಪ ಮಾಡಿ, ಕಡೆ ಮಾಡಿರಿ, ಏನೋ ಮಾಡ್ಕೊರಿ, ಯಾವ ದೇವರಿಗಾರು ಹೋಗ್ರಿ. ಆದ್ರೆ ನಿಮ್ಮಲ್ಲಿ ಮನಸ್ಸಿನಲ್ಲಿ ಒಂದು ಥರದ ಒಳ್ಳೆಯ ಭಾವನೆ ಇರಬೇಕು, ಒಳ್ಳೆಯ ವಿಚಾರ ಇರಬೇಕು, ಅದೇ ಪ್ರಕಾರ ಆಚರಣೆ ಇರಬೇಕು. ಆಚರಣೆ ಇದ್ದರೆ ಮನಸ್ಸು ಒಂದರೆ ಏಕಾಗ್ರ ಚಿತ್ತತೆ ಇರ್ತದೆ. ನಾವು ಮನಸ್ಸು ಬಂದಾಗ ಕೆಲಸ ಮಾಡ್ತೇವೆ, ಯಾವುದೋ ದಂಧೆ ಮಾಡ್ತೇವೆ, ನಮ್ಮ ಮನಸ್ಸಿಗೆ ಏಕಾಗ್ರ ಚಿತ್ತತೆ ಆಗೋದು. ಆದ್ರೆ ನಾವು ಅವ ಏನಂತನ ಮೃಗರಾಜೇಂದ್ರ ಸ್ವಾಮಿ ಅಂದ್ರೆ, ನೀ ದೊಡ್ಡವಲ್ಲ, ನಾವೇನು ಅನ್ನಿಸ್ತೇವೋ ನಮ್ಮ ಮನಸ್ಸೇ ದೊಡ್ಡ ಅಂದ್ರೆ ನಾವು ದೊಡ್ಡವರು ಎಂಬುದು ಮಾತಂತಾರೆ. ಭಾಳ ದೊಡ್ಡ ಮಾತಾಡಿದ ನೆನಪಿಗೆ ಈಗ ಅದ್ರ ಸಲಕ್ಕೆ ಮನಸ್ಸೇ ಏನಿದಲ್ಲ ಮಹಾದೇವ ಸ್ವರೂಪನ. ಅವನಿಗೆ ನಾವು ಯಾವಾಗೀ ಇಲ್ಲ ನಾವು ಮನುಷ್ಯ ಕಮ್ಮಿ ತಿಳಿಬಾರ್ದು. ದೇವ್ರ ಸೃಷ್ಟಿದ ನಮಗೊಂದು ಕೊಟ್ಟನ, ಒಂದು ಜನ್ಮ ಕೊಟ್ಟನ. ಜನ್ಮ ಒಂದು ಸ್ವಾರ್ಥಕ್ಕಾಗಿ ಮಾಡ್ಕೊಳ್ಬೇಕು. ನಾವು ಆ ಸ್ವಾರ್ಥಕ್ಕೆ ಮಾಡಿಕೊಂಡ್ರೆ ನಮ್ಮ ಜೀವನ ಸ್ವಾರ್ಥಕ್ಕಾಯ್ತದ. ಆದರೆ ನಮಗೆ ಏನು ಮಾಡಬೇಕು ಅಂದರೆ ಜೀವನ ಸರಿಯಾಗಿ ಇಂಥ ಒಂದು ಅನುಭವ ಮಂಟಪ, ಒಳ್ಳೆಯ ಸತ್ಸಂಗದಲ್ಲಿ ಕುಂತು ಒಳ್ಳೆಯ ಆಲೋಚನೆ ಮಾಡಬೇಕು, ಮತ್ತು ಒಳ್ಳೆಯ ಸಂಘ ಮಾಡಬೇಕು. ಅದರ ಮನುಷ್ಯ ಏನಾದ್ರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಅವನಿಗೆ ಒಂಥರದ ಮನಸ್ಸು ಹತ್ತದ, ಭಾಳ ಶಾಂತಿ ಇರ್ತದೆ ಮನಸ್ಸು, ಮತ್ತು ಒಳ್ಳೆಯ ಥರದ ಏನಾದ್ರು ತನ್ನ ಜೀವನ ಭೀ ನಡೀತದೆ ಇರೋದ. ಇಂಥ ವಿಧಾನವೇನೇನಾದ್ರೆ ನಮ್ಮ ಮೃಗರಾಜೇಂದ್ರ ಸ್ವಾಮಿಯವರು ಹೇಳ್ಯಾರ. ಆದರೆ ಈ ಧರ್ಮದ ವಿಷಯದಲ್ಲಿ ಕಬೀರ್ ಒಂದು ಮಾತಂದನ. ಏನಂದನಂದ್ರೆ, ದೇಖ್ ಕಬೀರ ದಂಗ ರಹ ಗಯಾ, मिला ना कोई मीत, मंदिर मस्जिद के चक्कर में खत्म हो गई प्रीत. ನಾಂದಿದ ಮಾತ ಕಬೀರ್ ಅಂದ. ಏನಂದನ ಅಂದ್ರೆ, ಅವ ಭಾಳ ದೊಡ್ಡ ವಿದ್ವಾನ್ ಮನುಷ್ಯ, ಭಾಳ ದೊಡ್ಡ ವಿದ್ವಾನ್. ಜೀವನದಾಗ ನಾವೊಂದು ಮನುಷ್ಯರು ಇರೋದೊಂದು ನೋಡಿ ಭಾಳ ದಂಗಾಗಿದೆ ಅಂತ. ಯಾಕೆ ದಂಗಾಗಿದೆ ಅಂತ ಕೇಳಿದ್ರೆ, ಒಬ್ಬರು ಸರಿ ಒಬ್ಬರು ಪ್ರೀತಿ ಇಲ್ಲ, ಒಬ್ಬರು ಪ್ರೀತಿ ಇಲ್ಲ, ಏನಿಲ್ಲ. ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ನಫರತ್ ಮಾಡೋದು, ಅವನು ಚಾಡಿ ಮಾಡೋದು, ಇವನು ಚಾಡಿ ಮಾಡೋದು, ಇದು ಮಾಡೋದು. ಈ ವ್ಯಕ್ತಿಗತ ರೂಪದಾಗ ಇದ್ದರೂ ಭೀ ಏನಾದ ಅಂದ್ರೆ, ಈ ಮಸ್ಜಿದು ಮಂದಿರು ಈಸಾಯಿ ಯಾವುದೇ ಇರಲಿ, ಈ ಇಸ್ಕೆ ಚಕ್ಕರ್ ಮೇ ಖತ್ಮ ಹೋಗೈ ಪ್ರೀತ್ ಅಂತ. ಅಂದ್ರೆ ಈ ಧರ್ಮಗಳು ಈ ಹೆಸರು ಮೇಲೆ ಏನಾಗಿ ಅಂದ್ರೆ ವೈಮನಸ್ಸು ಹೆಚ್ಚಿಗೆ ಆಗತ್ತವ. ಈಗ ನೋಡಿರಿ, ಇಸ್ಲಾಂ ಧರ್ಮ ಆಗಲಿ, ಹಿಂದೂ ಧರ್ಮ ಆಗಲಿ, ಯಾವುದೇ ಧರ್ಮ ಆಗಲಿ, ಈಗ ಎಷ್ಟು ನಡೆದದ ನಾವು ನೋಡತ್ತೀವಲ್ಲ. ಜಾತಿವಾದ ಅಂಬೋದು ಹಿಂಗೆ ಹೋಗ್ಯದ. ಒಂದು ಮಾನವತ ಅಂಬೋದು ಖತಮಾಗ್ಯದ. ಮನುಷ್ಯತ್ವ ಅಂಬೋದು ಒಂದು ದುಡ್ಡಿಂದಿಲ್ಲ, ಯಾವ ಥರದಿಲ್ಲ. ನಿಮ್ಗೆ ಹೇಳ್ತೀನಿ ನಾನು, ಒಂದು ದುಡ್ಡಿನ ಥರ ಇಲ್ಲ. ಎಲ್ಲದ ನಂದು ದೊಡ್ಡದು, ನಿನ್ನ ದೊಡ್ಡದು, ನಾನು ದೊಡ್ಡದು, ನಿನ್ನ ದೊಡ್ಡದು. ಈ ಕರ್ನಾಟಕದ ನೋಡಿರಿ ಹ್ಯಾಂಗೆ ಹೊಡ್ಕೊಳತ್ತದ ನಮ್ಮ ಸ್ವಾಮಿಗಳು. ನೋಡಿ ಶರ್ಮ್ ಬರ್ತದೆ ನಮ್ಗೆ. ದೊಡ್ಡ ಮಠಾಧೀಶರು ಏನು ಗತಿ ಇದೆ ಗೊತ್ತು ಕರ್ನಾಟಕದ.
ಎಲ್ಲ ಬಸವಣ್ಣ ಬಸವಣ್ಣ ಅಂತಾರ, ಮತ್ತೊಬ್ಬರು ಏನಾರ ಪಂಚಾಚಾರ ಅಂತ ನಾವು ಏನು ಅಂತಾನ ಎಲ್ಲ ಅಂತಾನ. ಏನದ ಇದು? ಆಖರಿ ಎಕಡೆ ನಡೆದದ ನಮ್ಮ ಸಮಾಜ? ಏನಾಗತ್ತದ? ದೊಡ್ಡ ಗುರುಗಳೇ ಈ ಥರ ಮಾಡಿದ್ರೆ ಅಂದರೆ ನಾವು ಏನು ಮಾಡ್ಬೇಕಿದ್ದಕ್ಕೆ? ಇಂಥ ಅಸಲಿಕೆ ನಾವು ಮಂದಿರದಾಗ ಚಕ್ಕರದಾಗ ಹೋಗಿ ನಾ ಪ್ರೇಮ ಎಂಬುದೇ ನನ್ನ ಖತಮ್ ಆಗ್ಯದ ಅಂತಂದ್ರೆ ಇದೇನು ಸಾಂಪ್ರದಾಯಿಕವಾದ ಹೇಳದ, ಅದರಿಂದ ನನ್ನ ಪ್ರೇಮ ಖತಮ್ ಆಗ್ಯದ ಅಂತಂದು ಕಬೀರದಾಸ. ಅದನ್ನು ಹೇಳೋದು ಇಷ್ಟು ಎಲ್ಲ ತಮ್ಮ ಮನವಿ ಮಾಡ್ಕೊತೀನಿ. ಏನಂದ್ರೆ ನಾವು ಒಳ್ಳೆಯ ರೀತಿಯಿಂದ ನಮ್ಮ ಸಿದ್ಧಾರೂಢರಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ಗೊತ್ತಿದ್ದಾರೆ ಸಿದ್ಧಾರೂಢ ಭಾಳ ದೊಡ್ಡ ವಿದ್ವಾದ. ಮತಿಗೆ ಮಂಗಲ ಆವುದು ಅಂತ ಕೇಳ್ತಾರೆ. ಅಂದರೆ ಈ ಬುದ್ಧಿಗೆ ಮಂಗಲ ಅಂದರೆ ಒಳ್ಳೆಯ ಗುಣ ಕೊಡುವಂಥ ಯಾವುದು ಅಂತ ಕೇಳ್ತಾರೆ. ಒಳ್ಳೆಯ ಥರದ ಬುದ್ಧಿ ಕೊಡುವಂಥದ್ದು ಯಾವುದು? ಈ ಮತಿಗೆ ಅಂದರೆ ಬುದ್ಧಿಗೆ. ಅವರು ಒಂದೇ ಮಾತು ಹೇಳ್ತಾರೆ, ಮತಿಗೆ ಮಂಗಲ ಕೊಡಬೇಕಂತ ಸತ್ಸಂಗ ಒಂದೇ ಅಂತಂತಾರೆ. ಸತ್ಸಂಗ ಒಂದೇ. ಇದರಿಂದ ಮನುಷ್ಯ ಏನಾರಲ್ಲ ಎಲ್ಲೋ ಸರಿ ಪ್ರೇಮ ಭಾವನೆಯಿಂದ ಇರ್ತಾನೆ, ತನ್ನಂತೆ ತಿಳಿತಾನೆ. ನಮ್ಮ ಬಸವೇಶ್ವರ ಅಂತಾರಲ್ಲ, ಏನಂತಾರ, ಅದು ಸಕಲ ಜೀವಾತ್ಮೆಗೆ ಲೇಸು ಬಯಸುವನೇ ಮನುಜ. ಎಲ್ಲ ಜೀವಾತ್ಮೆಗಳಿಗೆ ಹಂಗೆ ಪ್ರೇಮ ಹ್ಯಾಂಗೆ ಬೆಳಿತಾರ, ಧರ್ಮ ಜಾತಿ ಭೇದ ಇಲ್ಲದೆ ಯಾವುದು ಬೆಳಿತಾರ ಅದೇನದಲ್ಲ ಅಂಥವ್ರಿಗೆ ಏನದಲ್ಲ ಅವನೇ ಭಾಳ ದೊಡ್ಡದು. ಇವತ್ತು ನಾವು ಅಂತೆವು, ಇವತ್ತು ಚಮ್ಮಾರ್ ದಂಧೆ ಮಾಡ್ತಾನೆ, ಹಜ್ಜಾಮ್ ದಂಧೆ ಮಾಡ್ತಾನೆ, ಬೇರೆಯವ್ರು ಯಾವ ಥರದ್ದು ಬೇರೆ ಬೇರೆ ದಂಧೆ ಮಾಡ್ತಾರೆ. ಅವ್ರದ್ದೊಂದು ವೃತ್ತಿ ಅದ. ಆದ್ರೆ ನಾವು ತಿಳಿಬೇಕು, ನಾವು ಹಿಂದೂಸ್ತಾನದಾಗ ಹುಟ್ಟಿದೆವು, ನಮ್ದು ಏನದ ಹಿಂದೂ ಪ್ರಭಾವ ಅದ. ಮತ್ತು ನಾವು ಹಿಂದೂಗಳೆಂದೇ ತಿಳಿಬೇಕು ನಾವು. ಯಾಕಂದರೆ ಹಿಂದೂಸ್ತಾನ ಬಿಟ್ಟು ನಾವಿಲ್ಲ, ಭೂಮಿಗಳು ಬಿಟ್ಟು ಇಲ್ಲಿಂದ ಅನ್ನ ಉಳ್ಳೈತಿದ್ದೆವು, ಇಲ್ಲಿಂದ ಗಾಳಿ ತಿಲ್ಲೈತಿದ್ದೆವು, ಎಲ್ಲ ಮಾತಿನ ತಿಳಿತೇವೆ. ಕಡೆಗೆ ಆ ಭಾವನೆ ನಮ್ಮಲ್ಲಿ ಯಾಗಳಿಗೆ ಇರಬೇಕು. ಮಾತೃಮೂರ್ತಿ ಭಾವನೆ, ಹಿಂದೂಗಳೆಂಬುದು ಭಾವನೆ, ನಾವು ಭಾರತ ದೇಶದ ಭಾವನೆ ಎಲ್ಲರ ಬಳಿ ಇರಬೇಕು. ಅದು ಭಾಳ ದೊಡ್ಡ ಮಾತಿನ ಕಾಲ. ಈ ಜಾತಿವಾದಗಳು ಬರ್ತಾವ ಹೋಯ್ತಾವ ಮಾಡ್ತಾವ. ಕಡೆಗೆ ಇದರಿಂದ ಏನೋ ಮನುಷ್ಯ ಭಾಳ ಕೆಟ್ಟ ನಡೆದಾನ. ಒಬ್ಬರಿಗೆ ನೋಡು ಒಬ್ಬರು ಹೊಡ್ಕೊಳತ್ತಾರ, ಬಮ್ಗಳು ಹಾಕಿಕೊಳ್ಳತ್ತಾರ, ಮಾಡ್ಲತ್ತಾರ. ಇದು ಎಕಡೆ ನಡೆದ ವಿಶ್ವ ಏನಾಯ್ತದ, ಒಂದಿನ ಏನಾದ ವಿಶ್ವ ಪರಿಪೂರ್ಣದಿಂದ ನಾಶ ಆಗೋ ಪರಿಸ್ಥಿತಿ ಅದ. ಒಂದೇಳಿ ಆಧ್ಯಾತ್ಮಿಕ ತತ್ವ ಇಲ್ಲೋದ್ರೆ, ಒಳ್ಳೆಯ ಸತ್ಸಂಗ ಇಲ್ಲೋದ್ರೆ ಇದು ಪರಿಪೂರ್ಣ ನಾಶ ಆಯ್ತದೆ ಅಂತ ಹೇಳ್ತಾ ನಂಗೆ ಸಮಯ ಕೊಟ್ಟಿದ್ದಕ್ಕೆ ಭಾಳ ಧನ್ಯವಾದ. ಮುಖ್ಯ ವಿಷಯ ಈಗ